ಸಿಗಂದೂರು ಸೇತುವೆ ಉದ್ಘಾಟನೆ ವಿಚಾರವಾಗಿ ಮಾತನಾಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿಡಿಯೋ ತಿರುಚಲಾಗಿದೆ ಎಂದು ಆರೋಪಿಸಿ ಇಂದು ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರಿಗೆ ಚಿಕ್ಕಮರಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚೈತ್ರಾ ಆರ್ ಮೋಹನ್ ದೂರು ನೀಡಿದ್ದಾರೆ. ವಿಡಿಯೋ ತಿರುಚಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಡಿಸಿ ಅವರಿಗೆ ಮನವಿ ಮಾಡಿದ್ದಾರೆ. ಮಧು ಬಂಗಾರಪ್ಪ ಹೆಸರಿಗೆ ಮಸಿ ಬಳಿಯುವ ಉದ್ದೇಶದಿಂದ ಈ ರೀತಿಯ ರಾಜಕೀಯ ದುರುಪಯೋಗ ಮಾಡಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚೈತ್ರಾ ಹೇಳಿದ್ದಾರೆ. ಸೇತುವೆ ನಿರ್ಮಾಣ ಆದ ನಂತರ ಅವರು ಮಾತಾಡಿದ್ದನ್ನು ಅಂದರೆ ಒಂದೇ ಒಂದು ತಿಂಗಳೊಳಗೆ ಇನ್ನು ಸಿಗಂದೂರು ಹಾಳಾಗೋಗುತ್ತೆ, ಹಾಳು ಮಾಡಿಬಿಡ್ತೀವಿ ಅಂತ ಎಲ್ಲ ಮಾತಾಡಿದ್ದಾರೆ ಅಂತ ಹೇಳಿ ಇವರು ವಿರೋಧ ಪಕ್ಷದ ನಾಯಕರುಗಳು ಆ ಥರ ಅವ್ರ ಮಾತನ್ನು ತಿರುಚಿ ಮಾತಾಡಿದ್ದಾರೆ. ದಯವಿಟ್ಟು ಇದು ಹಿಂದುಳಿದ ವರ್ಗಕ್ಕೆ ಅವಮಾನ ಮಾಡಿದಂತೆ. ಅವರು ಅಷ್ಟೇ, ಮಧು ಬಂಗಾರಪ್ಪನವರೆಲ್ಲ ರಾಜ್ಯ ಮುಖ್ಯಮಂತ್ರಿಯಾಗಿ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳು ಹೇಳೋದಕ್ಕೆ ಅಸಾಧ್ಯ ಅಂತ ಒಳ್ಳೊಳ್ಳೆ ಕೆಲಸ ಮಾಡಿದವರು. ಈಗ ಮಧು ಬಂಗಾರಪ್ಪನವ್ರು ಕೂಡ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಕೆಟ್ಟ ಹೆಸರು ತರೋ ಅಂಥ ಇದರೊಳಗೆ ಆ ಮಾತನ್ನು ತಿರುಚಿ ಈ ಥರ ಮಾತಾಡ್ತಿದ್ದಾರೆ. ಆ ರೀತಿ ಅವಮರ್ಯಾದೆ ಮಾಡಬಾರ್ದು. ಅವರಿಗೆ ಎಲ್ಲದನ್ನೂ ಯಾವುದೇ ಒಂದಾಗಲಿ ಎಲ್ಲರೂ ರಾಜಕೀಯ ಮಾಡೋರೆ. ಆ ರಾಜಕೀಯನ ದುರುಪಯೋಗ ಪಡಿಸ್ಕೊಂಡು ಅನವಶ್ಯಕವಾಗಿ ಅವರಿಗೆ ಕೆಟ್ಟ ಹೆಸರನ್ನ ತರೋ ಅಂಥ ಭಾವನೆ ಮಾಡಬಾರ್ದು ಅಂತಂದೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಆ ತಾಯಿ ಸಿಗಂದೂರು ತಾಯಿ ಎಲ್ರಿಗೂ ಒಳ್ಳೇದನ್ನು ಮಾಡಲಿ, ತಪ್ಪನ್ನು ತಪ್ಪು ಅಂತ ಅವಳು ಶಿಕ್ಷೆ ಕೊಡಲಿ. ಅದನ್ನು ಒಳ್ಳೆತನದಲ್ಲಿ ನಡ್ಕೊಂಡು ಹೋಗಬೇಕೇ ವಿನಃ ಒಬ್ಬರನ್ನೊಬ್ಬರನ್ನು ದೂಷಣೆ ಮಾಡ್ಕೊಂತವ ತಮ್ಮನ್ನು ತಾವು ಸಣ್ಣತನಕ್ಕೆ ಇಳಿಬಾರ್ದು ಅಂಥೇಳಿ ನನ್ನ ಅನಿಸಿಕೆ. ಅಂದರೆ ಇದು ಹಿಂದುಳಿದ ವರ್ಗದವರಿಗೆ ಭಾರಿ ಅವಮರ್ಯಾದೆ ಮಾಡಿದಂಥ, ಏಕೆಂದರೆ ಹಿಂದುಳಿದ ಜಾಗೃತಿಯಿಂದ ನಾವು ಬಂದಿದ್ದೀವಿ. ಅದರಿಂದ ದಯಮಾಡಿ ಅವರು ತಿದ್ಕೋಬೇಕು, ಈ ಥರ ಮಾತನ್ನು ಆಡೋದನ್ನು ಅವ್ರು ಬಿಡಬೇಕು ಅಂಥೇಳಿ ಅವ್ರ ಹತ್ರ ನಾನು ಕೇಳ್ಕೊಳ್ತೀನಿ. ಇನ್ನೊಂದು ಸರಿ ಸೇತುವೆ ನಿರ್ಮಾಣ ಆದ ನಂತರ